ನಮಸ್ಕಾರ. ಏನು ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವ್ರಿಗೆ ಅಂದರೆ ನಾವೇನು ಅರ್ಜಿ ಸಲ್ಲಿಸಿದ್ವಿ, ಅವ್ರಿಗೆ ಮನೆ ಊಟ ಬೇಕು, ಹಾಗೆ ಸ್ವಲ್ಪ ಟಿ ವಿ ಬೇಕು ಅಂತೆಲ್ಲ ಲಾಸ್ಟ್ ಟೈಮು ಟಿ ವಿ ಎಲ್ಲ ಕೊಟ್ಟಿದ್ದರು. ಇವಾಗ ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡ್ರ್ ಮಾಡಿದ್ದಾರೆ. ಈಗ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿಯವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದರು. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರಿಗೆ ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಫಾರ್ಮಾಲಿಟೀಸಾಗಿ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ದೀವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವ್ರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಸೊ ಏನಂದರೆ ದಟ್ಸ್ ನಮ್ಮ ಪ್ರಿಸ್ನರ್ಸ್ ರೂಲಲ್ಲೇ ಅದಿದೆ. ಹಾಗಾಗಿ ಆ್ಯಸ್ ಪರ್ ದ ರೂಲ್ಸ್ ಅವರು ಮನೆ ಊಟನ ಪ್ರೊವೈಡ್ ಮಾಡಿದ್ದಾರೆ. ನಮಸ್ಕಾರ. ಏನು ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವ್ರಿಗೆ ಅಂದರೆ ನಾವೇನು ಅರ್ಜಿ ಸಲ್ಲಿಸಿದ್ವಿ, ಅವ್ರಿಗೆ ಮನೆ ಊಟ ಬೇಕು, ಹಾಗೆ ಸ್ವಲ್ಪ ಟಿ ವಿ ಬೇಕು ಅಂತೆಲ್ಲ ಲಾಸ್ಟ್ ಟೈಮು ಟಿ ವಿ ಎಲ್ಲ ಕೊಟ್ಟಿದ್ದರು. ಇವಾಗ ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡ್ರ್ ಮಾಡಿದ್ದಾರೆ. ಈಗ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿಯವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದರು. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರಿಗೆ ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಫಾರ್ಮಾಲಿಟೀಸಾಗಿ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ದೀವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವ್ರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಸೊ ಏನಂದರೆ ದಟ್ಸ್ ನಮ್ಮ ಪ್ರಿಸ್ನರ್ಸ್ ರೂಲಲ್ಲೇ ಅದಿದೆ. ಹಾಗಾಗಿ ಆ್ಯಸ್ ಪರ್ ದ ರೂಲ್ಸ್ ಅವರು ಮನೆ ಊಟನ ಪ್ರೊವೈಡ್ ಮಾಡಿದ್ದಾರೆ. ನಮಸ್ಕಾರ. ಏನು ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವ್ರಿಗೆ ಅಂದರೆ ನಾವೇನು ಅರ್ಜಿ ಸಲ್ಲಿಸಿದ್ವಿ, ಅವ್ರಿಗೆ ಮನೆ ಊಟ ಬೇಕು, ಹಾಗೆ ಸ್ವಲ್ಪ ಟಿ ವಿ ಬೇಕು ಅಂತೆಲ್ಲ ಲಾಸ್ಟ್ ಟೈಮು ಟಿ ವಿ ಎಲ್ಲ ಕೊಟ್ಟಿದ್ದರು. ಇವಾಗ ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡ್ರ್ ಮಾಡಿದ್ದಾರೆ. ಈಗ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿಯವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದರು. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರಿಗೆ ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಫಾರ್ಮಾಲಿಟೀಸಾಗಿ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ದೀವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವ್ರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಸೊ ಏನಂದರೆ ದಟ್ಸ್ ನಮ್ಮ ಪ್ರಿಸ್ನರ್ಸ್ ರೂಲಲ್ಲೇ ಅದಿದೆ. ಹಾಗಾಗಿ ಆ್ಯಸ್ ಪರ್ ದ ರೂಲ್ಸ್ ಅವರು ಮನೆ ಊಟನ ಪ್ರೊವೈಡ್ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.